ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದವರೇ ಜಾಸ್ತಿ. ಸ್ಯಾಟರ್ಡೇ ಎಪಿಸೋಡ್ನ ನೋಡ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ಸರಿಯಾಗಾಯಿತು, ಹಂಗಾಯಿತು, ಹಿಂಗಾಯಿತು, ಕೊಟ್ಟರು ಕಿಚ್ಚ ಸುದೀಪ್ ಅವ್ರು ಸರಿಯಾಗಿ ಕೊಟ್ಟರು ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದವರೇ ಹೆಚ್ಚು ಅಂತ ಹೇಳ್ಬೋದು. ಬಟ್ ಸಂಡೇ ಎಪಿಸೋಡ್ ನೋಡಿದಾಗ ಅದೆಲ್ಲವೂ ಕೂಡ ಉಲ್ಟಾ ಆಯಿತು ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ ಕಿಚ್ಚ ಸುದೀಪ್ ಅವರೇ ಡೈರೆಕ್ಟಾಗಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳಿದ್ರು, ನಮಗೆ ಯಾವ ರೀತಿಯಾದಂತಹ ರಕ್ಷಿತಾ ಶೆಟ್ಟಿ ಇಷ್ಟ ಆಗ್ತಾಳೆ, ಯಾವ ರೀತಿಯಾದಂತಹ ರಕ್ಷಿತಾ ಶೆಟ್ಟಿ ಬೇಕು ಅಂತ ಹೇಳಿ ಇಷ್ಟ ಆಗ್ತಿದ್ದಾಳೆ, ಯಾವ ರೀತಿ ಆದಂತಹ ರಕ್ಷಿತಾ ಶೆಟ್ಟಿ ಇಷ್ಟ ಇಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ರಕ್ಷಿತಾ ಅವ್ರ ಹತ್ರನೇ ಡೈರೆಕ್ಟ್ ಆಗಿನೇ ಹೇಳಿದ್ರು ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ನಿನ್ನೆ ಕಿಚ್ಚ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಸ್ಟೇಟ್ಮೆಂಟನ್ನು ಮಾಡಿಬಿಟ್ಟು ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಒಂದು ಜಸ್ಟಿಫಿಕೇಶನನ್ನು ಕೇಳ್ತಾರೆ. ಜಸ್ಟಿಫಿಕೇಶನನ್ನು ಕೇಳಿದಾಗ ರಕ್ಷಿತಾ ಶೆಟ್ಟಿ ಲೈಕ್ ಬಿಗ್ ಬಾಸ್ ಅವಳನ್ನು ಯಾವ ರೀತಿ ನೋಡಿಕೊಂಡ್ರು ಸೀಕ್ರೆಟ್ ರೂಮಲ್ಲಿ ಎಲ್ಲವನ್ನು ಸಹ ಹೇಳ್ತಾಳೆ. ಹಾಗೆ ಬಿಗ್ ಬಾಸು ಮತ್ತು ಕಿಚ್ಚ ಸುದೀಪ್ ಅವ್ರು ಇಬ್ಬರು ಕೂಡ ಒಂದೇ ಅನ್ನೋ ರೀತಿ ಮಾತಾಡ್ತಾಳೆ. ಯಾವ ರೀತಿ ಹೇಳ್ತಾಳೆ ಅಂತಂದರೆ, ಸರ್ ಬಿಗ್ ಬಾಸ್ ಅವರ ಬಿಗ್ ಬಾಸ್ ಅವರಾಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಅವರಾಗಿರ್ಬೋದು ಇಬ್ಬರು ಕೂಡ ಒಂದೇ. ಯಾಕೆ ಅಂತಂದರೆ ಲೈಕ್ ನಾವು ತಪ್ಪು ಮಾಡಿದಾಗ ಬೈಯೋದು ಕೂಡ ಅವರೇ, ಹಾಗೆ ನಾವು ಸರಿ ಮಾಡಿದಾಗ ಅದಕ್ಕೆ ಖುಷಿ ಪಟ್ಬಿಟ್ಟು ನಮ್ಮನ್ನು ಅಪ್ರಿಷಿಯೇಷನ್ ಮಾಡೋದು ಅವರೇ. ಸೊ ಇಬ್ಬರು ಕೂಡ ಒಂದೇ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ರಕ್ಷಿತಾ ಶೆಟ್ಟಿ ಕೊಡ್ತಾಳೆ. ಸೊ ಆವಾಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ಸೊ ನಮಗೆ ಇಂಥ ರಕ್ಷಿತಾ ಶೆಟ್ಟಿ ಬೇಕು, ಬಟ್ ಸೀಕ್ರೆಟ್ ರೂಮಲ್ಲಿ ಇದ್ರಲ್ಲ ಅಂಥ ರಕ್ಷಿತಾ ಶೆಟ್ಟಿ ನಮಗೆ ಬೇಡ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಲೈಕ್ ಒಂದು ಬುದ್ಧಿವಾದ ಆಗಿರ್ಬೋದು, ಒಂದು ಹಿಂಟ್ ಆಗಿರ್ಬೋದು, ಯಾವ ರೀತಿ ರಕ್ಷಿತಾ ಶೆಟ್ಟಿ ಇದ್ರೆ ಹೊರಗಡೆ ಚೆನ್ನಾಗಿ ಕಾಣಿಸ್ತಾಳೆ, ಹೊರಗಡೆ ಜನಗಳು ಅವಳನ್ನ ಇಷ್ಟಪಡ್ತಾರೆ ಅನ್ನುವಂಥ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಸೊ ಆ ಹಿಂಟನ್ನು ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಆಟ ಆಡಿದ್ಲು ಅಂತಂದರೆ ಫಿನಾಲೆನಲ್ಲಿ ಕಿಚ್ಚ ಸುದೀಪ್ ಅವರು ಇಟ್ಕೊಳ್ಳುವಂಥ ಒಂದು ಕೈನಲ್ಲಿ ರಕ್ಷಿತಾ ಶೆಟ್ಟಿ ಅವರ ಕೈ ಕೂಡ ಒಂದು ಹಾಗೇ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ಅವಳ ಆಟನ ಚೇಂಜ್ ಮಾಡಿಕೊಂಡು ಆಟನ ಆಡಬೇಕು. ಯಾಕೆಂದರೆ ಅವಳು ತುಂಬ ಕಾನ್ಸಂಟ್ರೇಷನ್ ಮಾಡ್ತಿರೋದು ಯಾವ ಕಡೆ ಅಂತಂದರೆ ಲೈಕ್ ಮಾಳು ಅವ್ರ ಕಡೆ, ರಘು ಅವ್ರ ಕಡೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಿದ್ದಾಳೆ. ಲೈಕ್ ನಾನು ವಿನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಮಾಳು ಅವ್ರು ವಿನ್ ಆಗಬೇಕು, ರಘು ಅವ್ರು ವಿನ್ ಆಗಬೇಕು ಅನ್ನೋ ರೀತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದಾಳೆ. ಅವಳಿಗೇನು ಅಂತಂದರೆ ಲೈಕ್ ಬಿಗ್ ಬಾಸಲ್ಲಿ ಅವಳು ಗೆಲ್ಲಬೇಕು ಅನ್ನೋ ರೀತಿ ಇಲ್ಲ. ಅವಳು ಬಿಗ್ ಬಾಸ್ ನನಗೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇದರಲ್ಲಿ ನಾನು ಜನಗಳ ಮನಸ್ಸನ್ನು ಸಂಪಾದನೆ ಮಾಡಬೇಕು, ಅಷ್ಟಾದರೆ ಸಾಕು ನನಗೆ, ನಾನು ವಿನ್ ಆಗಲೇಬೇಕು ಅನ್ನುವಂಥ ಮೈಂಡ್ಸೆಟ್ಟನ್ನು ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಅವಳು ಏನು ಥಿಂಕ್ ಮಾಡ್ತಿದ್ದಾಳೆ ಅಂದರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು, ನಂಗೆ ಈ ಮನೆ ಇಷ್ಟ. ಸೊ ಅಷ್ಟು ರೆಸ್ಪೆಕ್ಟ್ ಮಾಡ್ತಾಳೆ ಬಿಗ್ ಬಾಸ್ ಮನೆನ. ನಂಗೆ ಈ ಮನೆ ಇಷ್ಟ. ಆ್ಯಂಡ್ ಯಾರಿಗೆ ಒಂದು ಇದು ಏನಪ್ಪ ಅದು ಏನು ಹೇಳ್ತಾರೆ, ಯಾರಿಗೆ ಒಂದು ಅರ್ಹತೆ ಇದೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗೋದಕ್ಕೆ ಯಾರಿಗೆ ಒಂದು ಅರ್ಹತೆ ಇದೆ ಅಂಥವ್ರು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾಳೆ. ಸೊ ಅದೆಲ್ಲವನ್ನು ಸಹ ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಟು ಅವಳ ಆಟನ ಅವಳು ಆಡಿದ್ಲು ಅಂತಂದರೆ ಖಂಡಿತವಾಗ್ಲೂ ಅವಳ ಆಟನ ಅವಳು ಚೆನ್ನಾಗಿ ಆಡ್ಕೊಂಡು ಹೋಗ್ತಾಳೆ. ಆ್ಯಂಡ್ ಇನ್ನು ನೆಗೆಟಿವ್ ಆಗಿ ನೋಡ್ತಿರುವಂಥ ಕಂಟೆಸ್ಟೆಂಟ್ಗಳು ರಕ್ಷಿತಾ ಶೆಟ್ಟಿನ ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಲೈಕ್ ಒಂದು ರೀತಿ ಗ್ರಜ್ಜಸನ್ನು ಸಾಧಿಸ್ತಾಳೆ ಒಂದಿಬ್ಬರು ಕಂಟೆಸ್ಟೆಂಟ್ ಮೇಲೆ. ಕಾವ್ಯ ಶೈವ ಅವರಾಗಿರ್ಬೋದು ಅಥವಾ ಸ್ಪಂದನ ಅವರಾಗಿರ್ಬೋದು, ಇವರಿಬ್ಬರ ಮೇಲೆ ಒಂದು ರೀತಿ ಗ್ರಜ್ಜಸನ್ನು ಸಾಧಿಸ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಸಹ ಬಿಟ್ಟು ಇವಳು ಆಟನ ಆಡಬೇಕು. ಅವಾಗ ಮಾತ್ರ ಇವಳು ಲೈಕ್ ಜನಗಳಿಗೆ ಇಷ್ಟ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ಸೀಕ್ರೆಟ್ ರೂಮಲ್ಲಿ ನೋಡಿದ್ದೀವಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ಆಟ ಆಡಿದ್ಲು ಅಂತ. ಲೈಕ್ ನಂದೇ ಸರಿ, ನನ್ನ ಒಪಿನಿಯನ್ಗಳೇ ಸರಿ, ಅದೊಂಥರ ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇಡ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಸೊ ನಾನೇ ಎಲ್ಲದಕ್ಕೂ ಕರೆಕ್ಟು, ನನ್ನ ಒಪಿನಿಯನ್ಸೇ ಕರೆಕ್ಟು, ನಾನು ಜನಗಳನ್ನ ನೋಡ್ತಿರುವಂಥ ರೀತಿಯೇ ಕರೆಕ್ಟು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಆಟನ ಆಡೋದಕ್ಕೆ ಹೋಗಬಾರ್ದು. ಆ್ಯಂಡ್ ಅವಳು ಕಾವ್ಯ ಅವ್ರ ಬಗ್ಗೆ ಆಗಿರ್ಬೋದು, ಸ್ಪಂದನ ಅವ್ರ ಬಗ್ಗೆ ಆಗಿರ್ಬೋದು, ಅವಳು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲ ಅಂತ ಹೇಳಿ ಸಾಕಷ್ಟು ತಲೆ ಕೆಡಿಸ್ಕೊತಿದ್ದಾಳೆ. ಸೊ ಅವರು ಡಿಸರ್ವಿಂಗ್ ಕಂಟೆಸ್ಟ್ ಆದರೂ ಆಗಿರಲಿ ಅಥವಾ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ದಿರ ಆದರೂ ಇರಲಿ, ಅದು ಚಾನಲ್ ಅವರ ಪ್ರಾಬ್ಲಮ್ ಆಗುತ್ತೆ, ಶೋ ಅವರ ಪ್ರಾಬ್ಲಮ್ ಆಗುತ್ತೆ. ನಾವು ಇಂಥ ಕಂಟೆಸ್ಟೆಂಟ್ನ ಕರ್ಕೊಂಬಂದು ಬಿಗ್ ಬಾಸ್ ಮನೆಯಲ್ಲಿ ಕೂರಿಸಿದ್ರಲ್ಲ ಅಂತ ಹೇಳಿ ಅದು ಶೋ ಅವ್ರ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಅವ್ರು ಥಿಂಕ್ ಮಾಡ್ತಾರೆ. ಬಟ್ ನೀನು ಥಿಂಕ್ ಮಾಡಬೇಕಾಗಿರೋದೇನು, ನಿನ್ನ ಆಟನ ನೀನು ಆಡಬೇಕು, ನಿನ್ನ ಆಟನ ನೀನು ಯಾವ ರೀತಿ ಆಡಬೇಕು ಅನ್ನೋದನ್ನು ನೀನು ಥಿಂಕ್ ಮಾಡಬೇಕು. ಆ್ಯಂಡ್ ಬಿಗ್ ಬಾಸ್ ಶೋ ಅನ್ನೋದು ಲೈಕ್ ಎಷ್ಟು ಜನ ಅಭಿಮಾನಿಗಳು ನಿಂಗಿದ್ದಾರೆ ಅನ್ನೋದು ರಕ್ಷಿತಾ ಶೆಟ್ಟಿ ಅವ್ರಿಗೂ ಸಹ ಖಂಡಿತವಾಗ್ಲೂ ಗೊತ್ತಿದೆ. ಯಾಕಂದರೆ ಅವಳು ಪ್ರತಿ ಬಾರಿ ಹೇಳ್ತಾನೆ ಇರ್ತಾಳೆ, ನನ್ನ ಜನ ನನ್ನ ಜನ ನನ್ನ ಜನ ನನ್ನ ಫ್ಯಾನ್ಸು ಅಂತ ಹೇಳಿ ಪ್ರತಿ ಬಾರಿ ಹೇಳ್ತಾನೆ ಇರ್ತಾರೆ. ಸೊ ಆ ಎಲ್ಲ ಫ್ಯಾನ್ಸ್ಗಳು ಸಹ ಕಾಯ್ತಿರೋದು ಒಂದಕ್ಕೆ, ರಕ್ಷಿತಾ ಶೆಟ್ಟಿ ಅವರು ಕಪ್ಪನ್ನು ಇಟ್ಕೊಂಡು ಹೋಗಬೇಕು. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಟೈಟಲ್ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಿಗಬೇಕು ಅಂತ ಹೇಳಿನೇ ಎಲ್ಲರೂ ಸಹ ವೆಯ್ಟ್ ಮಾಡ್ತಿರೋದು. ಸೊ ಆ ಒಂದು ಕಾರಣಕ್ಕಾದ್ರೂ ಸಹ ನೀನು ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನನ್ನು ಮಾಡೋದು ಬಿಟ್ಬಿಟ್ಟು ನಿನ್ನ ಆಟನ ನೀನು ಆಡು. ಲೈಕ್ ಮಾಡೋರ್ಗಾಗಿರ್ಬೋದು,
ರಘು ಅವ್ರಿಗಾಗಿರ್ಬೋದು ಎಷ್ಟು ಫೇವರ್ ಮಾಡ್ತಿದ್ದಾರೆ ಅಂತಂದರೆ ಲೈಕ್ ನನ್ನ ಕಿಚ್ಚ ಸುದೀಪ್ ಅವರೇ ಲೈಕ್ ಎವಿಡೆಂಟಾಗಿ ಒಂದು ಸಾಕ್ಷಿ ಮುಖಾಂತರನೇ ಇಟ್ಬಿಟ್ರು ಎಲ್ಲರ ಮುಂದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಕಸ ಹಾಕಿ ಅಂತ ಹೇಳಿ ಕಳಿಸಿರ್ತಾರಲ್ಲ, ಆ ಟಾಸ್ಕಲ್ಲಿ ರಕ್ಷಿತಾ ಶೆಟ್ಟಿ ವಾಶ್ರೂಮ್ ಏರಿಯಾ ಕೂಡ ಗಲೀಜು ಮಾಡೋದಕ್ಕೆ ಹೋಗಿರ್ತಾಳೆ. ಗಲೀಜು ಮಾಡೋಕ್ಕೆ ಹೋದಾಗ ಎಲ್ಲ ಕಂಟೆಸ್ಟೆಂಟ್ಗಳ ಬಟ್ಟೆ ಕೂಡ ಫ್ಲೋರ್ ಮೇಲೆ ಎಸ್ತಿರ್ತಾಳೆ. ಬಟ್ ರಘು ಮತ್ತು ಗಿಲ್ಲಿ ಅಲ್ಲ, ರಘು ಮತ್ತು ಮಾಳು ಅವರ ಬಟ್ಟೆ ಮಾತ್ರ, ಇವರಿಬ್ಬರ ಬಟ್ಟೆ ಮಾತ್ರ ಬಿಟ್ಟು ಬೇರೆ ಎಲ್ಲ ಬಟ್ಟೆನೂ ಕೂಡ ಫ್ಲೋರ್ ಮೇಲೆ ಹಾಕಿರ್ತಾಳೆ. ಸೊ ಎಷ್ಟೆಲ್ಲ ಕಾನ್ಸಂಟ್ರೇಷನ್ ಮಾಡ್ತಿದ್ದಾಳೆ ರಘು ಅವ್ರ ಬಗ್ಗೆ ಆಗಿರ್ಬೋದು, ಮಾಳು ಅವ್ರ ಬಗ್ಗೆ ಆಗಿರ್ಬೋದು, ಅವರನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಆ್ಯಂಡ್ ಸೀಕ್ರೆಟ್ ರೂಮಲ್ಲೂ ಸಹ ರಘು ಅವ್ರು ವಿನ್ ಆಗಬೇಕು, ಮಾಳು ಅವ್ರು ವಿನ್ ಆಗಬೇಕು ಅಂತ ಹೇಳಿ ಎಷ್ಟೆಲ್ಲ ಕಿರ್ಚಾಡಿದ್ಲು, ಎಷ್ಟೆಲ್ಲ ಪ್ರಯತ್ನ ಪಟ್ಲು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಈ ರೀತಿಯಾದಂತಹ ಬಯಾಸ್ಡ್ ಗೇಮ್ ಆಡೋದು ಬೇಡ ರಕ್ಷಿತಾ ಶೆಟ್ಟಿ. ಸೊ ಈ ರೀತಿ ಬಯಾಸ್ಡ್ ಗೇಮ್ ಮಾಡಿದ್ಲು ಅಂತಂದಾಗ ಒಂದಷ್ಟು ಜನಕ್ಕೆ ಯಾವ ರೀತಿ ಅನಿಸ್ಬಿಡುತ್ತೆ ಅಂತಂದರೆ ಲೈಕ್ ಒಬ್ರಿಗೊಂದು ಮಾಡ್ತಿದ್ದಾಳೆ, ಇನ್ನೊಬ್ರಿಗೆ ಇನ್ನೊಂದು ಮಾಡ್ತಿದ್ದಾಳೆ. ಒಂದೇ ಸಿಚುಯೇಷನಲ್ಲಿ ಮಾಳು ಅವ್ರನ್ನ ಒಂದು ರೀತಿ ಟ್ರೀಟ್ ಮಾಡ್ತಿದ್ದಾಳೆ, ಕಾವ್ಯ ಅವ್ರನ್ನ ಇನ್ನೊಂದು ರೀತಿ ಟ್ರೀಟ್ ಮಾಡ್ತಿದ್ದಾಳೆ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಸಾಕಷ್ಟು ಜನ ಕಾವ್ಯ ಅವರ ಮೇಕಪ್ ಸೆಟ್ಟನ್ನು ಹರಡಾಕಿದ್ಲು, ವೇಸ್ಟ್ ಮಾಡಿದ್ಲು ಅಂತ ಹೇಳಿ ಏನು ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವ್ ಮಾಡಿದ್ದು ರಕ್ಷಿತಾ ಶೆಟ್ಟಿ ಅವ್ರನ್ನ. ಬಟ್ ಅವಳಲ್ಲಿ ರಕ್ಷಿತಾ ಶೆಟ್ಟಿ ಮೇಕಪ್ ಸೆಟ್ನ ಹರಡಾಡಿದ್ದು, ಬಿಸಾಕಿದ್ದು ಎಲ್ಲ ಸಹ ಮಾಡಿದ್ದು ರಾಶಿಕ್ ಅವ್ರದ್ದು, ಕಾವ್ಯ ಅವ್ರದ್ದಲ್ಲ. ನೆನ್ನೆನೇ ಕಾವ್ಯ ಅವರು ಅದ್ರ ಬಗ್ಗೆ ಜಸ್ಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ. ನನ್ನ ಮೇಕಪ್ ಸೆಟ್ ಅಂದ್ಕೊಂಡು ಅವಳು ಹಾಕಿದ್ಲು ಅಂತ ಅನಿಸುತ್ತೆ, ಬಟ್ ಅದು ನಂದಲ್ಲ, ಅದು ರಾಶಿಕ್ ಅವ್ರದ್ದು ಅಂತ ಹೇಳಿ ಜಸ್ಟಿಫಿಕೇಶನ್ ಕೊಟ್ಟರು. ಬಟ್ ರಾಶಿಕ್ ಅವ್ರದ್ದಾಗಿರ್ಬೋದು ಅಥವಾ ಕಾವ್ಯ ಅವ್ರದ್ದಾಗಿರ್ಬೋದು, ಯಾರದೇ ಆಗಿದ್ರು ಆ ಕೆಲಸನ ರಕ್ಷಿತಾ ಶೆಟ್ಟಿ ಮಾಡಬಾರ್ದಾಗಿತ್ತು. ಯಾಕೆಂದರೆ ಅಲ್ಲಿರುವಂಥ ಅಷ್ಟು ಜನ ಕಂಟೆಸ್ಟೆಂಟ್ಗಳು, ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಒಂದು ಆರ್ಟಿಸ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋರೇ ಆಗಿದ್ದಾರೆ. ಆರ್ಟಿಸ್ಟ್ ಬ್ಯಾಕ್ಗ್ರೌಂಡಿಂದ ಆಗಿರೋದ್ರಿಂದ ಲೈಕ್ ಆ ಒಂದು ಮೇಕಪ್ನಾಗಿರ್ಬೋದು, ಮೇಕಪ್ ಐಟಮ್ಸ್ನಾಗಿರ್ಬೋದು, ಅವರು ದೇವ್ರ ರೀತಿ ಟ್ರೀಟ್ ಮಾಡ್ತಾರೆ. ನಮಗೆ ಕೆಲಸ ಕೊಡ್ತಿರೋದೇ ಈ ಒಂದು ಬಣ್ಣ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಇವ್ರು ತೊಗೊಂಬಂದು ಈ ರೀತಿ ಹರಡಾಡಿದ್ದು ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ. ಆ್ಯಂಡ್ ಒಂದೊಂದರ ಬೆಲೆ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಒಂದು ಬ್ರಷ್ ಆಗಿರ್ಬೋದು, ಜಸ್ಟ್ ಇಷ್ಟು ಸಣ್ಣ ಬ್ರಷ್ ಆಗಿರ್ಬೋದು 2,000 3,000 ಈ ರೀತಿ ಇರುತ್ತೆ. ಆ್ಯಂಡ್ ಮೇಕಪ್ ಐಟಮ್ಸ್ಗಳು ಕೂಡ 40,000 50,000, ಒಂದೊಂದು ಐಟಮ್ ಒಂದೊಂದು ಲಿಪ್ಸ್ಟಿಕ್ಗೆ 10,000 15,000 ಈ ರೀತಿ ಎಲ್ಲ ಪ್ರೈಸಸ್ಗಳು ಕೂಡ ಇರುತ್ತೆ. ಸೊ ಅದನ್ನೆಲ್ಲ ತೊಗೊಂಬಂದು ಇವಳು ಹಾಳು ಮಾಡಿದ್ಲಲ್ಲ, ಸೊ ಅದೇನೋ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅದು ಹಾಳಾಯಿತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಆ ರೀತಿ ಎಸ್ತಿದ್ದು, ಅದನ್ನು ಕಸ ಅನ್ನೋ ರೀತಿ ಎಸ್ತಿದ್ದು ನನಗೆ ಪರ್ಸ್ನಲಾಗಿ ಇಷ್ಟ ಆಗಿಲ್ಲ. ಸೊ ಅದೊಂದನ್ನು ರಕ್ಷಿತಾ ಶೆಟ್ಟಿ ಮಾಡಬಾರ್ದಾಗಿತ್ತು. ಮನೆಯಲ್ಲಿ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಂತಹ ಕಸಗಳನ್ನೆಲ್ಲ ಚೆಲ್ಲಿದ್ಲು, ಅದು ಓಕೆ. ಆ್ಯಂಡ್ ಕಿಚನಲ್ಲಿ ಹೋಗ್ಬಿಟ್ಟು ಪಾತ್ರೆ ತೊಳೆಯುವಂತಹ ಜೆಲ್ನೆಲ್ಲ ನೀರಲ್ಲಿ ಅಟ್ಟಿದ್ಲು, ಅದು ಸಹ ಓಕೆ. ಬಟ್ ಅವ್ರು ಯೂಸ್ ಮಾಡುವಂತಹ ಪರ್ಸ್ನಲ್ ಪ್ರಾಡಕ್ಟ್ಸ್ನ ತೊಗೊಂಬಂದು ಹಾಕಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಬಟ್ಟೆ ಅಂತಂದರೆ ವಾಶ್ ಮಾಡಿದ್ರೆ ಹೊರಟೋಗುತ್ತೆ, ಬಟ್ ಅದೇ ಇವರು ಮೇಕಪ್ ಪ್ರಾಡಕ್ಟ್ಸು ಒಂದು ಸತಿ ಹಾಳಾಯಿತು, ಬಿದ್ದು ಒಡೆದೋಯ್ತು ಅಂತಂದರೆ ಅದನ್ನ ಖಂಡಿತವಾಗ್ಲೂ ನಾವು ರಿಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ, ಹೊಸದೇ ತಂದು ಇಟ್ಕೋಬೇಕಾಗತ್ತೆ. ಸೊ ಅದು ಮಾಡಬಾರ್ದಾಗಿತ್ತು ರಕ್ಷಿತಾ ಶೆಟ್ಟಿ ಅವರು. ಆ್ಯಂಡ್ ದುಡ್ಡು ಅಂತ ನೋಡೋದಕ್ಕಿಂತ ಅದನ್ನು ಅವರು ಲೈಕ್ ಬೇರೆ ರೀತಿಯೇ ಟ್ರೀಟ್ ಮಾಡ್ತಾರೆ. ಒಬ್ಬ ಆರ್ಟಿಸ್ಟ್ಗಳು ಈ ಮೇಕಪ್ನಾಗಿರ್ಬೋದು, ಮೇಕಪ್ ಐಟಮ್ಸ್ಗಳನ್ನ ಆಗಿರ್ಬೋದು, ಒಂದು ರೀತಿ ಬೇರೆ ರೀತಿಯೇ ಟ್ರೀಟ್ ಮಾಡ್ತಾರೆ. ಲೈಕ್ ನಮಗದು ಜೀವನನೇ ಕೊಟ್ಟಿದೆ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಸೊ ಅದನ್ನು ಅವಳು ಹಾಳು ಮಾಡಬಾರ್ದಾಗಿತ್ತು. ಎಲ್ಲೋ ಒಂದು ಕಡೆ ಅದು ಎಮೋಷ್ನಲಿ ಹರ್ಟ್ ಆಗಿರುತ್ತೆ ಕಂಟೆಸ್ಟೆಂಟ್ಗಳಿಗೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವ್ರು ಕ್ಲಾಸ್ ತೊಗೊಂಡು ಅಂತ ಹೇಳಿ ಯಾರ್ಯಾರು ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಅದು ನನ್ನ ಪ್ರಕಾರ ಕ್ಲಾಸ್ ಅಂತೂ ಅಲ್ಲ. ರಕ್ಷಿತಾ ಶೆಟ್ಟಿನ TRPಗೋಸ್ಕರ ಹೇಳಿ ಯೂಸ್ ಮಾಡ್ಕೋತಿದ್ದಾರೆ. ಅದ್ರ ಬದಲು ಅವಳನ್ನ ಮನೆಗೆ ಕಳಿಸ್ಬಿಡಿ ಅಂತ ಹೇಳಿನೂ ಕೂಡ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ. TRPಗೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ ಅಂತಂದರೆ ರಕ್ಷಿತಾ ಶೆಟ್ಟಿ ಆ ರೀತಿ ಆಟನ ಆಡ್ತಿದ್ದಾಳೆ, ಆ ರೀತಿ ಕಂಟೆಂಟನ್ನು ಕೊಡ್ತಿದ್ದಾಳೆ. ಸೊ ಅದಕ್ಕೋಸ್ಕರನೇ TRPಗೋಸ್ಕರ ಯೂಸ್ ಮಾಡ್ಕೊತಿರೋದು ಅವಳನ್ನ. ಇವಾಗ ಯಾಕೆ ಬೇರೆಯವ್ರನ್ನ, ಧನುಷ್ ಅವ್ರನ್ನ TRPಗೋಸ್ಕರ ಯೂಸ್ ಮಾಡ್ಕೋತಿಲ್ಲ? ಇಲ್ಲ ತಾನೇ, ಆಗಲ್ಲ. ಅದು ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಒಂದು ಕಂಟೆಂಟ್ ಬರ್ತಿದೆ ಅಂತಂದಾಗ ಅವ್ರನ್ನ TRPಗೋಸ್ಕರ ಖಂಡಿತವಾಗ್ಲೂ ಯೂಸ್ ಮಾಡ್ಕೊತಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅದಕ್ಕೆ ಅವಳ ಆಟನ ಅವಳು ಆಡೋದನ್ನು ಶುರು ಮಾಡಬೇಕು.